ಎಲ್ರಿಗೂ ನಮಸ್ಕಾರ. ವಿಕೆ ಚಾನೆಲ್ಗೆ ಸ್ವಾಗತ. ನಾವು ಇಂದು ತಮಿಳುನಾಡಿನ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಮೇಲುಮಲೆನೂರ್ ಅಂಗಳ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ಇರುವ ಮೇಲುಮಲೆನೂರ್ ಅಂಗಳ ಪರಮೇಶ್ವರಿ ದೇವಾಲಯವು ಶಕ್ತಿ ಆರಾಧನೆಯ ಮಹತ್ವ ಕೇಂದ್ರವಾಗಿದೆ. ಈ ಕ್ಷೇತ್ರದಲ್ಲಿ ಪೂಜಿಸಲ್ಪಡುವ ಅಂಗಳ ಪರಮೇಶ್ವರಿ ತಾಯಿ ದುಷ್ಟ ನಿಗ್ರಹಿಣಿ, ಭಕ್ತರ ಕಷ್ಟಗಳನ್ನು ನೀಗಿಸುವ ಶಕ್ತಿಯ ರೂಪ. ದೇವಿಯನ್ನು ಪರಶಕ್ತಿ ಕಾಳಿ ಮತ್ತು ಪರಮೇಶ್ವರಿಯ ಅವತಾರವೆಂದು ಭಕ್ತರು ನಂಬುತ್ತಾರೆ. ಪುರಾಣಗಳ ಪ್ರಕಾರ ರಾಕ್ಷಸ ಶಕ್ತಿಗಳು ಭೂಮಿಯ ಮೇಲೆ ಆರ್ಭಟಿಸಿದಾಗ ಪಾರ್ವತೀ ದೇವಿಯು ಅಂಗಳ ಪರಮೇಶ್ವರಿ ರೂಪದಲ್ಲಿ ಅವತಾರ ತಾಳಿ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಜನರ ರಕ್ಷಣೆಗಾಗಿ ಈ ಜಾಗದಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಅಮ್ಮನ ದರ್ಶನ ಪಡೆಯುವುದರಿಂದ ಪಾಪ, ಶಾಪ, ಬಾಧೆಗಳು ನಿವಾರಣೆಗೊಂಡು ಮನಸ್ಸಿಗೆ ಶಾಂತಿ ದೊರಕುತ್ತದೆ ಎಂಬುದು ಜನರ ಅಭಿಪ್ರಾಯ. ಅಂಗಳ ಪರಮೇಶ್ವರಿ ತಾಯಿಯೇ ಕಾಪಾಡು ಎಂದು ಪ್ರಾರ್ಥಿಸಿದರೆ ಬೇಗನೆ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಈಗಲೂ ಇದೆ. ಈ ಕ್ಷೇತ್ರದ ಅತಿ ಪ್ರಸಿದ್ಧ ದಿನವೇ ಅಮಾವಾಸ್ಯೆ. ಪ್ರತಿಯೊಂದು ಅಮಾವಾಸ್ಯೆಯಂದು ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಅಂದು ದೇವಾಲಯದ ಆವರಣದಲ್ಲಿ ಭಜನೆ, ಹಾಡು, ಕೋಲಾಟ, ಕುಣಿತ ಹಾಗೂ ದೇವಿಯ ಆವೇಶದ ರೂಪದ ದರ್ಶನ ಸಿಗುತ್ತದೆ. ಅಮಾವಾಸ್ಯೆಯ ದಿನ ರಾತ್ರಿ ಪೂರ್ತಿ ಜಾಗರಣೆ ನಡೆಯುತ್ತದೆ. ರಾತ್ರಿಯೆಲ್ಲ ಅಮ್ಮನನ್ನು ಉಯ್ಯಲೆಯಲ್ಲಿ ತೂಗಲಾಗುತ್ತದೆ. ಆ ಸಮಯದಲ್ಲಿ ಭಕ್ತರು ಹಚ್ಚುವ ನಿಂಬೆಹಣ್ಣಿನ ದೀಪದ ಬೆಳಕಿನಲ್ಲಿ ದೇವಸ್ಥಾನವು ಪ್ರಕಾಶಮಾನವಾಗಿರುತ್ತದೆ. ಪ್ರತಿ ರಾತ್ರಿ ತಾಯಿಯ ಸಂಚಾರ ಇರುತ್ತದೆ ಎಂಬುದು ಭಕ್ತರ ನಂಬಿಕೆ. ಅದಕ್ಕಾಗಿ ಪ್ರತಿ ಅಮಾವಾಸ್ಯೆಯ ದಿನ ಭಕ್ತರು ರಾತ್ರಿ ಪೂಜೆ ಮುಗಿಸಿ ದೇವಸ್ಥಾನ ಹೊರಗಡೆ ಮಲಗಿರ್ತಾರೆ. ಅಂಗಳಪರಮೇಶ್ವರಿ ದೇವಾಲಯವು ಶಕ್ತಿ, ನಂಬಿಕೆ ಮತ್ತು ಭಕ್ತಿಯ ಸಂಕೇತ. ದಕ್ಷಿಣ ಭಾರತದ ಪ್ರಮುಖ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದು. ಸಾವಿರಾರು ಭಕ್ತರ ಹೃದಯದಲ್ಲಿ ಈ ದೇವಿ ಅಮ್ಮನಾಗಿ ನೆಲೆಸಿದ್ದಾಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್.